ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭೂಮಿಕಾ, ನೀರು ತಂದ್ಯಾ? ಕೊಡು. ಪರವಾಗಿಲ್ಲ ಅತ್ತೆ, ನಾನು ಇಡ್ತೀನಿ. ಪರವಾಗಿಲ್ಲಮ್ಮ, ನೀನು ಹೋಗಿ ರೆಸ್ಟ್ ಮಾಡ್ಕೊ. ಕೊಡು, ನಾನು ಸ್ವಲ್ಪ ಅಕ್ಕನ ಸೇವೆ ಮಾಡ್ತೀನಿ. ಹಾಂ, ನಾನು ಹೇಳಿದ ಜ್ಞಾಪಕ ಇದೆ ತಾನೆ? ನೆನಪಿರ್ಲಿ, ತಪ್ಪಿಗಿದ್ರೆ ಸರಿ, ಇಲ್ಲ ಅಂದ್ರೆ ನೀನು ನಿನ್ನ ವಂಶ ಉಳಿಯೋದಿಲ್ಲ. ಅತ್ತೆ, ಈಗ ಹೇಗಿದ್ದೀರಾ? ಸುಧಾ ಟ್ಯಾಬ್ಲೆಟ್ ಕೊಟ್ಲಾ? ಅತ್ತೆ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋದಕ್ಕೆ ಬಂದೆ. ನೀವಾಗಲೇ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ರಿ. ಅದೇ ಶಕುಂತಲತೆನ ನೋಡಿದ ತಕ್ಷಣ ನೀವು ಸುಮ್ಮನಾಗ್ಬಿಟ್ರಿ. ಏನತ್ತೆ ಅದು? ನೀನೇನಾದ್ರೂ ಬಾಯಿ ಬಿಟ್ಟೆ ತನ್ಕೋ, ನಿನ್ ಮಗ, ನೀನ್ ಸೊಸೆ, ಅವಳ ಹೊಟ್ಟಿಲಿರೋ ಮೊಮ್ಮಗು ಯಾರು ಉಳಿಯಲ್ಲ. ಅತ್ತೆ, ನೀವು ನನ್ನ ಬಗ್ಗೆ, ನನ್ನ ಮಗು ಬಗ್ಗೆ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ರಿ. ಹೇಳಿ ಅತ್ತೆ, ಏನದು? ಅತ್ತೆ, ನಿನ್ನೆ ದೇವ್ರ ಮುಂದೆ ಎಣ್ಣೆ ಚೆಲ್ಲಿತ್ತು. ಅಲ್ಲಿ ಎಣ್ಣೆ ಇದೆ ಅಂತ ನಿಮ್ಗೆ ಗೊತ್ತಾಯ್ತು. ನಿನ್ನೆ ನೀವು ನನ್ನನ್ನು ತಡೆದ್ರಿ. ಇವತ್ತು ಅಷ್ಟೇ ನನಗೇನೋ ಆಗ್ಬಿಡುತ್ತೆ ಅನ್ನೋ ಥರ ನೀವು ನನ್ನನ್ನು ಹೇಳ್ಕೊಂಡು ಬಂದ್ರಿ. ಏನು ನಡೀತಿದೆ? ನಿಮ್ಮ ಮನಸ್ಸಲ್ಲಿ ಏನಿದೆ? ನನ್ನ ಹತ್ರ ಹೇಳಿ. ನೀವು ಹೇಗೆ ಬೇಕಾದರೂ ಹೇಳಿ, ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಅತ್ತೆ. ಅತ್ತೆ, ಭಯ ಪಡಬೇಡಿ. ಅದೇನೇ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ. ಇಲ್ಲ, ನಾನೀಗ ಸುಮ್ಮನೆ ಇರೋದೇ ಒಳ್ಳೇದು. ಸತ್ಯ ಗೊತ್ತಾಗಿದೆ ಅನ್ನೋ ವಿಷಯ ಆ ರಾಕ್ಷಸಿಗೇನಾದರೂ ಗೊತ್ತಾದರೆ ಅವಳು ಏನು ಮಾಡೋದಕ್ಕೂ ಹೇಸೋಳಲ್ಲ. ಅವಳಿಂದಾನೇ ನನ್ನ ಗಂಡನ ಕಳ್ಕೊಂಡೆ ಅನ್ನೋ ಅನುಮಾನ ನನಗಿದೆ. ಜೊತೆಗೆ ನಿಮ್ಗಳಿಗೆ ಏನು ಮಾಡಿಬಿಡ್ತಾಳೋ ಅನ್ನೋ ಭಯನೂ ಇದೆ. ಅದಕ್ಕೆ ನಾನು ಸುಮ್ಮನಿದ್ದೀನಿ. ಸರಿ ಹೋಗಿದ್ರು ಸರಿ ಹೋಗಿಲ್ಲ ಅನ್ನೋ ಥರ ಇದ್ದೀನಿ. ನನ್ನನ್ನು ಕ್ಷಮಿಸಮ್ಮ. ನಾನು ಯಾವುದನ್ನು ಹೇಳೋ ಸ್ಥಿತಿನಲ್ಲಿಲ್ಲ. ನಿಮಗೋಸ್ಕರ ನಾನು ಸುಮ್ಮನೆ ಇರಲೇಬೇಕು. ನನಗದು ಅನಿವಾರ್ಯ. ಸರಿ, ಹೋಗ್ಲಿ, ಬನ್ನಿ, ರೆಸ್ಟ್ ಮಾಡಿ ಮಲ್ಕೊಳ್ಳಿ. ಇಲ್ಲಿ ಎಣ್ಣೆ ಚೆಲ್ಲಿದೆ ಅಂತ ನಿಮ್ಗೆ ಗೊತ್ತಾಯ್ತು?